ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಪಾಪದ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು, ಏಕೆಂದರೆ ಅವರು ನನ್ನಲ್ಲಿ ವಿಶ್ವಾಸ ಇಡಲಿಲ್ಲ. ನ್ಯಾಯನೀತಿಯ ವಿಷಯವಾಗಿ ಅವರ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು, ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಮತ್ತು ನೀವು ನನ್ನನ್ನು ಕಾಣಲಾರಿರಿ. ಅಂತಿಮ ತೀರ್ಪಿನ ವಿಷಯವಾಗಿ ಅವರು ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು, ಏಕೆಂದರೆ ಇಹದ ಲೋಕಾಧಿಪತಿಗೆ ಈಗಾಗಲೇ ನ್ಯಾಯ ತೀರ್ಪನ್ನು ಕೊಡಲಾಗಿದೆ. ಪ್ರಿಯರೇ, ಇಲ್ಲಿ ದೇವರ ಆತ್ಮರು ನಮಗೆ ತಿಳಿಸುತ್ತಾರೆ, 3 ವಿಷಯವಾಗಿ ಎಲ್ಲ ಮನುಷ್ಯರಿಗೆ ತಪ್ಪು ಭಾವನೆ ಇದೆ. ಪಾಪದ ವಿಷಯವಾಗಿ, ನ್ಯಾಯನೀತಿಯ ವಿಷಯವಾಗಿ, ಅಂತಿಮ ತೀರ್ಪಿನ ವಿಷಯವಾಗಿ. ಮತ್ತು ಈ ತಪ್ಪು ಭಾವನೆ ಇದೆ, ಇದರಲ್ಲಿ ಏನು ತಪ್ಪು ಭಾವನೆ ಇದೆ ಎಂದು ಮನವರಿಕೆ ಮಾಡಿಕೊಡಲು ಶಕ್ತರಾದವರು ಒಬ್ಬರೇ, ಅವರೇ ಪರಿಶುದ್ಧಾತ್ಮರಾಗಿದ್ದಾರೆ. ಇವತ್ತು ಅದಕ್ಕಾಗಿ ನಮಗೆ ಪರಿಶುದ್ಧಾತ್ಮರು ಬೇಕು. ಪಾಪದ ವಿಷಯದಲ್ಲಿ ಲೋಕಕ್ಕಿರುವ ತಪ್ಪು ಭಾವನೆ ಏನಾಗಿದೆ? ಅವರು ನನ್ನನ್ನು ನಂಬದೇ ಇರುವುದು ಅಂತೇಳಿದರೆ ನಾವು ಅಂದ್ಕೊಳ್ತೇವೆ. ತಪ್ಪು ಅಂತೇಳಿದರೆ ಪಾಪದ ವಿಷಯ ಅಂತ ಹೇಳುವಾಗ ಕಳ್ಳತನ ತಪ್ಪಾಗಿದೆ, ಅಥವಾ ಸುಳ್ಳು ಹೇಳೋದು, ವ್ಯಭಿಚಾರ ಮಾಡೋದು, ಕುಡುಕುತನ, ಇದೆಲ್ಲ ಪಾಪ ಅಂತ ನಾವು ಭಾವಿಸ್ತೇವೆ. ಆದರೆ ದೇವರಾತ್ಮರು ಇಲ್ಲಿ ಏನು ತಿಳಿಸ್ತಾರೆ ಅಂತೇಳಿದರೆ, ನಿಜವಾದ ದೊಡ್ಡ ತಪ್ಪು ಅಥವಾ ದೊಡ್ಡ ಪಾಪ ಏನಾಗಿದೆ ಅಂತೇಳಿದರೆ ಯೇಸು ಕ್ರಿಸ್ತರನ್ನು ನಿರಾಕರಿಸುವುದು, ಅವರು ನನ್ನನ್ನು ನಂಬದೇ ಇರುವುದು. ನಮಗೆ ಪವಿತ್ರಾತ್ಮರು ತಿಳಿಸಿಕೊಡ್ತಾರೆ, ನಾನೊಬ್ಬ ನಿಜವಾದ ಪಾಪಿ. ಸಂತ ಪೌಲರಿಗೆ ನಾನೊಬ್ಬ ಎಂಥ ನಿರ್ಭಾಗ್ಯನು, ದೊಡ್ಡ ನಿರ್ಭಾಗ್ಯನು ಅಂತ ಹೇಳಿ ಮನವರಿಕೆ ಆಯಿತು. ಪ್ರಿಯರೇ, ನಮ್ಮಿಂದ ನಮ್ಮ ರಕ್ಷಣೆ ಸಾಧ್ಯವಿಲ್ಲ. ನಮ್ಮೆಲ್ಲರಿಗೂ ಯೇಸು ಬೇಕು. ಪಾಪದಿಂದ ರಕ್ಷಿಸಲು ಒಬ್ಬರಿಗೆ ಮಾತ್ರ ಸಾಧ್ಯ, ಅವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಇನ್ನೊಂದು ಇಲ್ಲಿ ಹೇಳ್ತಾರೆ, ನೀತಿಯ ವಿಷಯದಲ್ಲಿ, ನ್ಯಾಯನೀತಿಯ ವಿಷಯದಲ್ಲಿ ಇರುವ ಒಂದು ತಪ್ಪು ಭಾವನೆ. ಯೇಸು ತಂದೆಯ ಬಳಿಗೆ ಹೋದರು, ಅಂದರೆ ಆತನ ಪುನರುತ್ಥಾನ ಮತ್ತು ಯೇಸು ಇವತ್ತು ಮಹಿಮಾ ಸ್ಥಾನದಲ್ಲಿ ಕುಳಿತುಕೊಂಡಿರುವುದು, ಅವರು ನಿಜವಾಗಿ ನೀತಿವಂತರಾಗಿದ್ದಾರೆ ಎಂದು ಸಾಬೀತುಪಡಿಸಿದ್ರು. ಲೋಕವು ಯೇಸುವನ್ನು ಅಪರಾಧಿ ಅಂತ ತೀರ್ಪು ಕೊಟ್ಟಿತ್ತು. ಆದರೆ ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿ ನಿಜವಾಗಿ ಯೇಸು ಕ್ರಿಸ್ತರೇ ನೀತಿವಂತರು ಎಂದು ಪ್ರಕಟಪಡಿಸಿದರು. ಇವತ್ತು ಪವಿತ್ರಾತ್ಮರು ನಮ್ಮಲ್ಲಿರುವಾಗ ನಮಗೆ ಒಂದು ಅರಿವಾಗುತ್ತೆ, ನಮ್ಮ ಸ್ವನೀತಿ ಯಾವುದು ಸಾಕಾಗೋದಿಲ್ಲ, ಯಾವುದು ನಾವು ದೇವರ ಮುಂದೆ ನಿಲ್ಲಕ್ಕೆ ಯೋಗ್ಯತೆ ಕೊಡೋದಿಲ್ಲ. ನಿಜವಾದ ನೀತಿ ಯೇಸು ಕ್ರಿಸ್ತರೇ ಆಗಿದ್ದಾರೆ, ಅವರಲ್ಲಿ ಮಾತ್ರ ಇದೆ. ಯಾರು ಕ್ರಿಸ್ತ ಯೇಸುವಿನಲ್ಲಿ ಇರ್ತಾರೋ ಅವರು ನೀತಿವಂತರಾಗಲು ಸಾಧ್ಯ. ಇನ್ನೊಂದು ವಿಷಯವಾಗಿ ನ್ಯಾಯ ತೀರ್ಪಿನ ವಿಷಯದಲ್ಲಿ ಲೋಕಕ್ಕೆ ಮನವರಿಕೆ ಮಾಡಿಕೊಡುವರು, ತಪ್ಪು ಭಾವನೆ ಮನವರಿಕೆ ಮಾಡಿಕೊಡುವರು. ಇಲ್ಲಿ ಯೇಸು ಹೇಳ್ತಾರೆ, ಲೋಕದ ಅಧಿಪತಿಗೆ ನ್ಯಾಯ ತೀರ್ಪು ಆಗಿದೆ. ಲೋಕದ ಅಧಿಪತಿ ಯಾರಾಗಿದ್ದಾರೆ? ಪಿಶಾಚಿ, ಸೈತಾನ ಆಗಿದ್ದಾನೆ. ಯೇಸುವಿನ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೂಲಕ ಸೈತಾನನಿಗೆ ಯೇಸು ಇದೀಗಾಗಲೇ ಸೋಲನ್ನು ಕೊಟ್ಟಿದ್ದಾರೆ. ಯೇಸು ಜಯ ಗಳಿಸಿದ್ದಾರೆ. ಪವಿತ್ರಾತ್ಮರಲ್ಲಿ ನಮಗೆ ಏನನ್ನು ಹೇಳ್ತಾರೆ ಅಂತೇಳಿದರೆ, ಖಂಡಿತವಾಗಿ ಪಾಪಕ್ಕೆ, ಎಲ್ಲರ ಪಾಪಕ್ಕೆ ಒಂದು ನ್ಯಾಯ ತೀರ್ಪು ಇದೆ. ಪ್ರತಿಯೊಬ್ಬರೂ ದೇವರ ಮುಂದೆ ನಿಲ್ಲಲೇಬೇಕು. ಆದರೆ ಯೇಸು ಕ್ರಿಸ್ತರಲ್ಲಿರುವವರಿಗೆ ದಂಡನಾ ತೀರ್ಪು ಇಲ್ಲ, ಅವರಿಗೆ ರಕ್ಷಣೆ ಇದೆ. ಪ್ರಿಯರೇ, ಇವತ್ತು ನಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ. ನಮಗೆ ಈ ತಪ್ಪು ಭಾವನೆಗಳು ಮನವರಿಕೆ ಆಗಿವೆಯಾ? ಪಾಪ, ನೀತಿವಂತಿಕೆ ಮತ್ತು ಅಂತಿಮ ತೀರ್ಪಿನ ಕುರಿತಾದ ತಪ್ಪು ಭಾವನೆಗಳು ನಮಗೆ ಸರಿಯಾಗಿ ಅರ್ಥವಾಗಿವೆಯಾ? ಅಥವಾ ಇನ್ನೂ ನಾವು ಸ್ವನೀತಿಯಲ್ಲಿ ಸ್ವಶಕ್ತಿಯನ್ನು ಅವಲಂಬಿಸಿ ಬದುಕ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ನಿಜವಾದ ಪವಿತ್ರಾತ್ಮರಿಂದ ತುಂಬಲ್ಪಡೋಣ. ಆಮೇನ್. ಪ್ರೈಸ್ ದ ಲಾರ್ಡ್.